ತಾರೀಕಿಗೆ ತಾವು ಡೆಲ್ಲಿಗೆ ಹೊರಟಿದ್ದೀರಿ, ಸಂಪುಟ ಪುನರ್ವಿಚಾರ ವಿಚಾರ ಯಾರು ಹೇಳಿದ್ದು? ತಾವು ಇದಕ್ಕೆ ಇವ್ರದ್ದು ಕಪಿಲ್ ಸಿಬಲ್ ಅವ್ರ ಕಾರ್ಯಕ್ರಮ ಹೊರಟಿದ್ದೀರಿ ಅಂತ ಹೇಳಿ. ಕಪಿಲ್ ಸಿಬಲ್ರವರು ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ಬಿಡುಗಡೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆ ವಿಷಯದಲ್ಲಿ ಆ ಸಮಯದಲ್ಲಿ ಹೈಕಮಾಂಡ್ ಏನಾದ್ರು ಭೇಟಿ ಆಗ್ತಾರೆ ಸರ್? ಹೋದಾಗೆಲ್ಲ ಭೇಟಿ ಮಾಡ್ತೀನಿ, ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ. ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ. ಹೈಕಮಾಂಡ್ನವ್ರನ್ನ ಯಾಕೆ ಆಗಲೇಬೇಕು, ಬಿಕಾಸ್ ನಮ್ಮ ಹೈಕಮಾಂಡ್ ಅವರು. ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ, ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದಪ್ಪ. ಯಾವುದು ನೋಡಪ್ಪ, ಹೈಕಮಾಂಡ್ನವರು ನಾವು 2.5 ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಬೇಕು ಅಂತಂದರೆ ಮಾಡ್ತೀವಿ. ಇವರು ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು 3-4 ತಿಂಗಳಿಂದ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ, ಅದು ನೋಡಿ ಮಾತಾಡ್ತೀನಿ ಅವ್ರ ಜೊತೆ. ಮೋಸ್ಟ್ ಲೈಕ್ಲಿ ಡಿಸೆಂಬರ್ನಲ್ಲಿ. ಇನ್ನು ಡೇಟ್ ಅಂತ ನಿಗದಿ ಮಾಡಿಲ್ಲ. ಇವತ್ತು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮೀಸಲಾತಿಗೆ ಹೈಕೋರ್ಟ್ ಒಂದು ತಡೆಯಾಜ್ಞೆ ನೀಡಿದೆ. ಆ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ನಾನು ಏನಂತ ಹೇಳಿದ್ದಾರೆ ಅಂತಂದರೆ, ಬರೀ ಒಂದು ಭಾಗಕ್ಕೆ KPSCನವ್ರು ಇದ್ದಾರಲ್ಲ, ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಿಬಿಡಿ, ಗೋ ಹೆಡ್ ವಿತ್ ದಿ ಇಂಟರ್ವ್ಯೂ, ಬಟ್ ರಿಸಲ್ಟ್ ಮಾಡೋಕ್ಕೆ ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ವಿಭಜನೆ MLA ಥ್ಯಾಂಕ್ ಯು ಸರ್.